ಒಂದು ಊರಿನಲ್ಲಿ ದುರ್ಗಾದೇವಿ ದೇವಸ್ಥಾನ ಇತ್ತು. ಅದ್ರಲ್ಲಿದ್ದ ದುರ್ಗಾದೇವಿ ತುಂಬಾ ಮಹಿಮೆ ಹೊಂದಿರೋದು ಅಂತಾನು, ಬೇಡ್ಕೊಳ್ಳೋ ಬೇಡಿಕೆಗಳನ್ನ ತೀರ್ಸೋ ಕಲ್ಪವಲ್ಲಿ ಅಂತಾನು ಆ ಊರಲ್ಲಿರೋ ಜನಗಳು ನಂಬ್ಕೊಂಡು ಆ ದುರ್ಗಾ ಮಾತೆಗೆ ಪೂಜೆಗಳನ್ನ, ಅರ್ಚನೆಗಳನ್ನ ಹಾಗೂ ಹಬ್ಬಗಳನ್ನ ಮಾಡ್ತಾ ಇದ್ರು. ಒಂದು ದಿನ ಊರಿಗೆ ಯಜಮಾನಾಗಿದ್ದ ಸುಂದರಯ್ಯ ಒಂದು ಸಮಾವೇಶ ಏರ್ಪಾಡು ಮಾಡಿದ್ರು. ಆ ಸಮಾವೇಶಕ್ಕೆ ಊರಲ್ಲಿರೋ ಜನಗಳು ಅಲ್ಲಿಗೆ ಬಂದಿದ್ರು. ಹಾಗೆ ಬಂದವರಲ್ಲಿ ಮಲ್ಲು ಭದ್ರ ಎಂಬ ಇಬ್ರು ಕಳ್ಳರು ಕೂಡ ಇದ್ರು. ಅವರು ಕಳ್ಳರು ಅಂತಾನು, ಅವರು ಕಳ್ತನ ಮಾಡಿನೇ ಜೀವನ ಮಾಡೋದು ಅಂತಾನು ಆ ಊರಿನ ಜನಗಳಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಊರಿನ ಜನಗಳೇ ಇನ್ನು ಸ್ವಲ್ಪ ದಿನದಲ್ಲಿ ದುರ್ಗಾದೇವಿ ಹಬ್ಬವನ್ನ ಉತ್ಸವ ಮಾಡೋ ಸಮಯ ಬಂತು. ದೇವಸ್ಥಾನದ ಪೂಜಾರಿ ಮುಹೂರ್ತವನ್ನ ಕೂಡ ಫಿಕ್ಸ್ ಮಾಡಿದ್ದಾರೆ. ಇನ್ನು ಒಂದೇ ವಾರದಲ್ಲಿ ದುರ್ಗಾದೇವಿದ ಹಬ್ಬವನ್ನ ಆಚರಣೆ ಮಾಡೋಣ. ನೀವು ನಿಮ್ದು ಕಾಣಿಕೆಗಳನ್ನ, ಬೇಡಿಕೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಹಾಗೆ ಹೇಳ್ತಾ ಇರುವಾಗ್ಲೇ ಅದನ್ನ ಕೇಳಿಸ್ಕೊಂಡ ಮಲ್ಲು ಭದ್ರ ಎಂಬ ಕಳ್ಳರು ಅಲ್ಲಿಂದ ಹೊರಟು ನೇರವಾಗಿ ಅವ್ರ ಮನೆಗೆ ಹೋದ್ರು. ಅವರು ಮಾತಾಡೋದನ್ನ ಯಾರು ಕೇಳಿಸ್ಕೊಳ್ಬಾರ್ದು ಅಂತ ಸುತ್ತಮುತ್ತ ನೋಡ್ಬಿಟ್ಟು ಅವರು ಈ ರೀತಿ ಮಾತಾಡ್ಕೊಳ್ತಿದ್ರು. ಏನು ಸುಂದರಯ್ಯ ಹೇಳೋದನ್ನ ಪೂರ್ತಿಯಾಗಿ ಕೇಳೋಕ್ ಬಿಡೋದೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇಷ್ಟು ದಿನ ನಾವು ಎಲ್ಲೆಲ್ಲೋ ಕಳ್ತನ ಮಾಡ್ತಿದ್ವಿ. ನಮಗೇನ್ ಸಿಗುತ್ತೋ ಅದೆಲ್ಲದನ್ನು ತಗೊಂಡ್ ಬರ್ತಿದ್ವಿ. ಅದು ಬೆಳ್ಳಿ ಆದ್ರೂ ಸರಿ, ಅದು ಚಿನ್ನ ಆದ್ರೂ ಸರಿ, ಹಣ ಆದ್ರೂ ಸರಿ. ಇವಾಗ ಇದೆಲ್ಲ ಯಾಕಂತ ಹೇಳು. ಹೌದು, ಕಳ್ತನ ಮಾಡಿದ್ವಿ, ಅದರಲ್ಲಿ ಭಾಗ ಕೂಡ ಮಾಡ್ಕೊಂಡ್ವಿ. ಇವಾಗ ಸಂತೋಷವಾಗಿ ಇದೀವಿ. 2 ದಿನ ಆದ್ಮೇಲೆ ಮತ್ತೆ ಪುನಃ ಒಂದು ಪ್ಲಾನ್ ಮಾಡ್ಕೊಂಡು ಅಲ್ಲೇ ಹೋಗಿ ಕಳ್ತನ ಮಾಡೋಣ. ಇದೆಲ್ಲ ನಾವು ಮಾಡೋ ಕೆಲಸ ತಾನೇ. ಇದನ್ನ ಹೇಳೋದಿಕ್ಕ ನೀನು ನನ್ನ ಅಲ್ಲಿಂದ ಕರ್ಕೊಂಡ್ ಬಂದಿದ್ದು? ಅಯ್ಯೋ ಮಲ್ಲು, ನಾನ್ ಹೇಳೋದನ್ನ ಸ್ವಲ್ಪ ಪೂರ್ತಿ ಕೇಳಿಸ್ಕೊ. ಈ ಸಲ ನಾವು ಬೇರೆ ಯಾವ ಕಡೆ ಹೋಗಿ ಕಳ್ತನ ಮಾಡೋದು ಬೇಡ. ನಮ್ಮ ಊರಲ್ಲಿರೋ ದುರ್ಗಾದೇವಿ ದೇವಸ್ಥಾನದಲ್ಲಿ ಹೋಗಿ ಕಳ್ತನ ಮಾಡೋಣ. ನೀನು ಚೆನ್ನಾಗಿ ಯೋಚನೆ ಮಾಡಿನೇ ಮಾತಾಡ್ತಿದ್ಯಾ ಭದ್ರಂ. ನಮ್ಮೂರಿನ ದುರ್ಗಾದೇವಿ ತುಂಬಾನೇ ಮಹಿಮೆ ಹೊಂದಿರೋದು. ನನಗೇನೋ ಇದು ಕರೆಕ್ಟ್ ಅಂತ ಅನಿಸ್ತಿಲ್ಲ. ನಾವು ಹಾಗೆಲ್ಲ ಮಾತಾಡಬಾರ್ದು ಮಲ್ಲು. ಎಷ್ಟೋ ಜಾಗದಲ್ಲಿ ನಾವು ಅನ್ಕೊಂಡಿರೋ ಹಾಗೆ ಕಳ್ತನ ಮಾಡಿದೀವಿ. ಅದಕ್ಕೆ ಇವಾಗ್ಲೂ ಕೂಡ ಕಳ್ತನ ಮಾಡೋಣ. ಅಮ್ಮನವ್ರದ್ದು ಹಬ್ಬಕ್ಕೆ ತುಂಬಾ ಜನ ಬೇಡ್ಕೊಂಡು ಹಣ ಮತ್ತೆ ಚಿನ್ನವನ್ನ ಕಾಣಿಕೆಯಾಗಿ ಅಮ್ಮನಿಗೆ ಕೊಡ್ತಾರೆ. ಹೌದು, ಅವರು ಬೇಡ್ಕೊಂಡಿದ್ದು ನೆರವೇರಿದ ಮೇಲೆ ಕಾಣಿಕೆಯಾಗಿ ಅಮ್ಮನವ್ರಿಗೆ ಇದೆಲ್ಲ ಕೊಡ್ತಾರೆ. ಆ ರೀತಿ ಮಾಡಿಲ್ಲ ಅಂದ್ರೆ ಅವ್ರ ಮೇಲೆ ಅಮ್ಮನವರು ಅವಾಗ ತುಂಬಾ ಕೋಪ ಮಾಡ್ಕೊಳ್ತಾರೆ. ಇವಾಗ ನೀನು ಮಾತಾಡ್ತಾ ಇರೋದು ಅಮ್ಮನಿಗೆ ಬರೋ ಕಾಣಿಕೆ ಬಗ್ಗೆ ಅಲ್ಲ ಕಣೋ, ನಮ್ಗೆ ಬರೋ ಹಣದ ಬಗ್ಗೆ, ಚಿನ್ನದ ಬಗ್ಗೆ ಕಣೋ. ನಾವೀಗ ಅವ್ರದನ್ನ ಎಲ್ಲೆಲ್ಲಿ ಇಡ್ತಾರೆ ಅಂತ ಚೆನ್ನಾಗಿ ನೋಡ್ಕೊಂಡು, ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು, ರಾತ್ರಿ ಎಲ್ರೂ ಕೂಡ ನಿದ್ರೆ ಮಾಡಿದ್ಮೇಲೆ ನಾವು ಹೋಗಿ ಅದೆಲ್ಲದನ್ನು ಕಳ್ತನ ಮಾಡ್ಕೊಂಡು ಯಾರಿಗೂ ಕೂಡ ಕಾಣಿಸೋದೆ ಈ ಊರನ್ನ ಬಿಟ್ಟೆ ಎಲ್ಲಾದ್ರೂ ನಾವು ದೂರ ಹೋಗ್ಬಿಡೋಣ. ನಿನಗೆ ಅರ್ಥ ಆಯ್ತಾ? ಹೀಗೆ ಮಾತಾಡ್ಕೊಂಡು ಅವ್ರು ಮಾಡೋ ಕಳ್ಕೆಲ್ಸಕ್ಕೆ ಒಂದು ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡ್ರು. ಆ ದಿನ ಆ ಊರಲ್ಲಿರೋ ದುರ್ಗಾದೇವಿದು ಪೂಜೆ. ಹಸಿರು ಮಾವಿನ ತೋರಣದಿಂದ ಕೂಡಿದ್ದ ಸೇವಂತಿಗೆ ಹೂವಿಂದ ಘಮ ಅಂತ ಅರಿಶಿನ ವಾಸನೆ ಜೊತೆಗೆ ಆ ಊರಲ್ಲಿರೋ ಮನೆಗಳು ಕಂಗೊಳಿಸ್ತಿತ್ತು. ಅಮ್ಮನವ್ರ ದೇವಸ್ಥಾನಕ್ಕೆ ಹೊಸ ಪೇಂಟ್ ಹೊಡೆದು ಹಬ್ಬಕ್ಕೆ ತುಂಬಾ ಅದ್ದೂರಿಯಾಗಿ ಏರ್ಪಾಡನ್ನ ಮಾಡಿದ್ರು. ಅಮ್ಮನವ್ರದ್ದು ಮಹಿಮೆಗಳನ್ನ ಹೇಳೋ ಹಾಡಿಂದ ಆ ದೇವಸ್ಥಾನ ಮಾತ್ರ ಅಲ್ಲ, ಆ ಊರೇ ತುಂಬಾ ಅದ್ದೂರಿಯಾಗಿ ಇತ್ತು. ಆ ಊರಿನ ಜನಗಳು ಸಾಲಾಗಿ ಹೋಗಿ ಅಮ್ಮನವರಿಗೆ ಪ್ರಸಾದವನ್ನ ಇಟ್ಟು ಕಾಣಿಕೆ ಹಾಕಿ ಅಮ್ಮನ ಹತ್ರ ತುಂಬಾ ಚೆನ್ನಾಗಿ ಬೇಡ್ಕೊಂಡ್ರು. ಕಳ್ಭಕ್ತಿ ಜೊತೆಗೆ ಆ ಇಬ್ರು ಕಳ್ಳರು ಕೂಡ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದ್ರು. ದೇವಸ್ಥಾನದಲ್ಲಿ ಚಿನ್ನ ಎಲ್ಲಿಡ್ತಾರೆ, ಹಣ ಎಲ್ಲಿಡ್ತಾರೆ ಅಂತ, ಹಾಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ದೇವಸ್ಥಾನದಲ್ಲಿ ಯಾರು ಕಾವಲಿದ್ದಾರೆ, ಹೀಗೆ ಎಲ್ಲದನ್ನು ತಿಳ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಒಂದು ತೆಂಗಿನಕಾಯಿ ಕೂಡ ಹೊಡೆಯೋದೆ ದೇವಸ್ಥಾನದಿಂದ ಹೊರಗಡೆ ಬಂದ್ರು. ಹೀಗೆ ಹಗ್ಲು ಕಳೆದು ರಾತ್ರಿ ಆಯ್ತು. ಅಮ್ಮನವ್ರ ದೇವಸ್ಥಾನ ತುಂಬಾ ವಿಶಾಲವಾಗಿತ್ತು. ಮಲ್ಲು ಭದ್ರ ಎಂಬ ಕಳ್ಳರು ಒಂದು ಕೋಲ್ ತಗೊಂಡು ದೇವಸ್ಥಾನದೊಳಗೆ ಬಂದ್ರು. ಕಣ್ಣಿಗೆ ಕಾಣಿಸಿದ ಚಿನ್ನ, ಹಣ ನೋಡಿ ತುಂಬಾ ಸಂತೋಷ ಪಟ್ಕೊಂಡ್ರು. ಅದೆಲ್ಲದನ್ನೂ ಅವ್ರದ್ದು ಬ್ಯಾಗಲ್ಲಿ ಹಾಕೊಂಡ್ರು. ಆ ದೇವಸ್ಥಾನದಲ್ಲಿ ಇದ್ದ ದುರ್ಗಾದೇವಿ ಆವಾಗ್ಲೇ ಕಣ್ ತೆಗ್ದು ಆ ಕಳ್ಳರನ್ನ ನೋಡಿದ್ರು. ಈ ವಿಷಯವನ್ನ ಗಮನಿಸೋದೆ ಮಲ್ಲು ಭದ್ರ ಇಬ್ರು ಸೇರ್ಕೊಂಡು ಚೀಲದಲ್ಲಿ ಹಾಕಿ ಅವ್ರದ್ದು ಹೆಗ್ಲು ಮೇಲೆ ಹೊತ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ರು. ಬೆಳಿಗ್ಗೆ ಆಗೋದ್ರೊಳಗೆ ನಾವು ಯಾರ ಕಣ್ಣಿಗೆ ಕಾಣಿಸೋದೆ ಇಲ್ಲಿಂದ ಹೋಗ್ಬಿಡ್ಬೇಕು ಹಾಗಂತ ಹೇಳಿ ಓಡೋದಿಕ್ಕೆ ಶುರು ಮಾಡಿದ್ರು. ತಕ್ಷಣ ಅಲ್ಲಿಗೆ ಆ ದುರ್ಗಾದೇವಿ ಬಂದು ಅವ್ರದ್ದು ಹಿಂದೆನೆ ಹೋದ್ರು. ಸ್ವಲ್ಪ ದೂರ ಹೋದ್ಮೇಲೆ ಆ ಕಳ್ಳರಿಗೆ ಅಲ್ಲಿ ಯಾವುದೋ ಒಂದು ಶಬ್ದ ಕೇಳಿಸ್ತು. ಅವರಿಬ್ರು ಕೂಡ ಅಲ್ಲೇ ನಿಂತ್ಕೊಂಡು ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ಅವರು ತಿರುಗಿ ನೋಡಿದ್ರು. ದುರ್ಗಾದೇವಿ ಅವ್ರ ಕಣ್ಣಿಗೆ ಕಾಣಿಸಿದ್ರು. ಅಷ್ಟೇ, ಅವರು ಅಲ್ಲಿಂದ ತಕ್ಷಣ ಓಡೋಗ್ಬೇಕು ಅಂತ ಅಲ್ಲಿಂದ ವೇಗವಾಗಿ ಓಡೋದಿಕ್ಕೆ ಶುರು ಮಾಡಿದ್ರು. ಆದ್ರೆ ಅವರಿಗೆ ಅವಾಗ್ಲೇ ಅರ್ಥ ಆಗಿದ್ದು, ಇಷ್ಟೊತ್ತು ನಾವು ಒಂದೇ ಜಾಗದಲ್ಲಿ ಓಡ್ತಾ ಇದ್ದೀವಿ, ಇದೆಲ್ಲಾನು ಆ ದುರ್ಗಾದೇವಿದು ಮಹಿಮೆ ಅಂತ ಅರ್ಥ ಆಯ್ತು. ಹಾಗೆ ಬೆಳಿಗ್ಗೆ ಕೂಡ ಆಯ್ತು. ಹೊಲಕ್ಕೆ ಕೆಲ್ಸಕ್ಕೆ ಅಂತ ಹೊರಟಿದ್ದ ಇಬ್ರು ಮಲ್ಲು ಭದ್ರ ಕಳ್ತನ ಮಾಡಿರೋದನ್ನ ನೋಡಿ ಅವರನ್ನ ಒಂದು ಮರದಲ್ಲಿ ಕಟ್ಟಾಕಿದ್ರು. ಸುಂದರಯ್ಯ ಪಂಚಾಯಿತಿ ಸೇರಿಸಿದ್ರು. ಮರದಲ್ಲಿ ಕಟ್ಟಾಕಿದ್ದ ಕಳ್ಳರು ಮಲ್ಲು ಭದ್ರನ ನೋಡಿ ತುಂಬಾ ಕೋಪ ಮಾಡ್ಕೊಂಡ್ರು. ಒಳ್ಳೆಯವ್ರ ಹಾಗೆ ಇದ್ದು ನೀವು ಮಾಡಿರೋ ಕೆಲಸ ಇದೇನಾ?
ಹೀಗೆ ಕಳ್ತನ ಮಾಡಿ ಅವರನ್ನ ಕಷ್ಟಪಡಿಸಿ ಅವ್ರದ್ದು ಕೈಯಿಂದ ಶಾಪನ ತಗೊಂಡು ಹೇಗ್ರೋ ಅದೇಗ್ರೋ ಬಾಳ್ಬೇಕು ಅಂತ ಅನ್ಕೊಂಡಿದೀರಾ? ಚೀಚಿ, ನಿಮ್ಗೆ ಸ್ವಲ್ಪನೂ ನಾಚಿಕೆನೇ ಇಲ್ವಾ? ಹಾಗಂತ ಬೈದ್ರು. ಊರಲ್ಲಿರೋ ಜನಗಳಿಗೆ ಕಳ್ಳರ ಮೇಲೆ ತುಂಬಾ ಕೋಪ ಬಂದಿತ್ತು. ಈ ವಿಷಯವನ್ನ ಸುಂದರಯ್ಯ ನೋಡಿದ್ರು. ನಿಮ್ಮೆಲ್ಲರಿಗೂ ಕೋಪ ಬಂದಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಪಾಪ ಮಾಡಿರೋ ಇವ್ರಿಗೆ ಹೊಡಿಬೇಕು ಅಂತ ಮುಟ್ಟಿದ್ರು, ಅದು ನಮಗೆ ಪಾಪ. ಇವ್ರನ್ನ ಪೊಲೀಸ್ಗೆ ಒಪ್ಪಿಸ್ತೀನಿ ಹಾಗಂತ ಹೇಳಿ ಪೊಲೀಸ್ಗೆ ಫೋನ್ ಮಾಡಿದ್ರು ಸುಂದರಯ್ಯ. ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರದ್ದು ಫೋನನ್ನ ಇಟ್ಟು ಊರಲ್ಲಿರೋರ ಹತ್ರ ಅವರು ಈ ರೀತಿ ಹೇಳಿದ್ರು. ನಾನು ಪೊಲೀಸ್ಗೆ ಫೋನ್ ಮಾಡ್ದೆ, ಅವರು ಬರ್ತಾ ಇದ್ದಾರೆ. ಅವ್ರು ಇವ್ರಿಗೆ ಕೊಡ್ಬೇಕಾಗಿರೋದನ್ನ ಅವರು ಚೆನ್ನಾಗಿ ಕೊಡ್ತಾರೆ. ಬೇಡ ಅಯ್ಯ, ನಮ್ನ ಪೊಲೀಸ್ ಹತ್ರ ಒಪ್ಪಿಸ್ಬೇಡಿ. ನಾವು ಕಳ್ತನ ಮಾಡಿರೋ ಚಿನ್ನ ಹಣ ಎಲ್ಲ ನಿಮ್ಗೆ ಸಿಕ್ತಲ್ವಾ? ದಯವಿಟ್ಟು ನಮ್ನ ಕ್ಷಮಿಸಿ ಬಿಟ್ಬಿಡಿ ಅಯ್ಯ. ನಾವು ಮಾತ್ರ ನಿಮ್ ಕಣ್ಣಿಗೆ ಕಾಣಿಸೋದೆ ಎಲ್ಲಾದ್ರೂ ದೂರ ಓಡೋಗ್ತೀವಿ. ಹೌದು ಅಯ್ಯ, ನಮ್ನ ಕ್ಷಮಿಸಿ ಬಿಟ್ಬಿಡಿ. ನಾವು ನಿಮ್ದು ಕಣ್ಣಿಗೆ ಕಾಣಿಸೋದೆ ಬೇರೆಲ್ಲಾದ್ರೂ ಹೋಗಿ ಏನಾದ್ರೂ ಕೆಲಸ ಮಾಡಿ ಬದುಕೋತೀವಿ. ಹಾಗಂತ ಅವ್ರೆಷ್ಟು ಬೇಡಿ ಕೇಳ್ಕೊಂಡ್ರು ಸುಂದರಯ್ಯ ಒಪ್ಕೊಳ್ಳೇ ಇಲ್ಲ. ಅಲ್ಲಿಗೆ ಪೊಲೀಸ್ ಕೂಡ ಬಂದ್ರು. ಮಲ್ಲು ಭದ್ರ ಅವರಿಬ್ರನ್ನ ಪೊಲೀಸ್ ಕರ್ಕೊಂಡು ಹೋಗ್ಬಿಟ್ರು. ಆ ಊರಿನ ಜನ ದುರ್ಗಾದೇವಿ ಹತ್ರಕ್ಕೆ ಬಂದು ಇದೆಲ್ಲನೂ ತಾಯಿದು ಮಹಿಮೆ ಅಂತ ಬೇಡ್ಕೊಂಡ್ರು. ಆಮೇಲೆ ಆ ಊರಿನ ಜನ ಎಲ್ಲ ಸಂತೋಷವಾಗಿ ಜೀವನವನ್ನ ಮಾಡ್ತಾ ಇದ್ರು.